ಏ ಲಡಗುಲಾಟನ ನಿಂತೆಲ್ಲ ಬಾಯ್ ಮುಚ್ಕೊಂಡು ಏನು ಏನ್ ಮಾಡ್ಬೇಕು ಈಗ ಹೇಳಲ್ಲ ಭಾಡೆ ಅವ್ರ ಭಾಡೆ. ಯವ್ವ ನನಗೆ ಇಕ್ಕಿ ಬೇಡ. ಈಕಿ ನನಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡಾಳ. ನನಗೆ ಇಕ್ಕಿ ಬೇಡ. ಅದು ಹೋಗಿ ಹೋಗಿ ಭಿಕ್ಷುಕಿನ್ ಮದುವೆ ಮಾಡ್ಕೊಂಡಿನಂದ್ರೆ ನನ್ನ ಆಫೀಸ್ನಾಗ ಎಷ್ಟು ನಗಂಗಿಲ್ಲ, ಊರಾಗ ಓಣ್ಯಾಗ ಎಷ್ಟು ನಗಂಗಿಲ್ಲ. ನನಗೆ ಇಕ್ಕಿ ಬೇಡ. ಈಕಿನ್ ಕಂಡ್ರೋ ನನಗ ಹಂಗ ರೊಕ್ಕ ಮೈಯಾಗಿಂದ ಕುಜಕತ್ತೈತಿ. ಹೋಗಿ ಹೋಗಿ ನಾನು ಈಕಿ ಕುಟ್ಟಾಗ ಸಂಸಾರ ಮಾಡಿದ್ನ. ಅಯ್ಯೋ ದೇವ್ರೇ, ನಾನು ನೆನಿಸ್ಕೊಂಡ್ರೆ ಯೋ ಮೊದ್ಲಿನಕ್ಕಿನ ಬೇಕಿತ್ತು. ಈಕಿ ಕುಟ್ಟಾಗ ಯಪ್ಪ ದೇವ್ರೆ ಯವ್ವ ನನಗೆ ಸೆಟಪ್ ಉಳಿದಲ್ಲ. ಅವ್ರ ಕುಟ್ಟಗರು ಜೀವನ ಮಾಡೇನು, ಈಕಿ ಕುಟ್ಟ ನಾವಲ್ಲ ಒಲ್ವೇ ಯವ್ವ ನಾವಲ್ಲ. ನೋಡ್ರಿ ಅಲ್ಲ ನೋಡು ನಮಗ ಮರ್ಯಾದೆ ಕೊಟ್ರುಡ ಇಲ್ಲಡಪ್ಪ. ನಮಗ ಬೀಗರು ಬೀಗ್ತಿ ಅನ್ನೋದು ಯಾವ್ದು ಉಳ್ದಲ್ಲ ನಮ್ಮ ಮನಸ್ನಾಗ. ನಮಗ ಈಕಿ ಬೇಡ. ಈಕಿ ನಮಗೆ ಇನ್ಮ್ಯಾಲ ಸೊಸಿ ಅಲ್ಲ, ನಿಮ್ಮ ಮಗಳನ್ನ ನಿಮ್ಗೆ ಒಪ್ಪಿಸ್ತೀವಿ. ಇಲ್ಲೇ ನಾವು ನಮ್ಮ ಪಾಡಿನ ಹೋಗ್ತೀವಿ. ಏನ ಮನೆ ದೇವ್ರಿಗೆ ಬಂದು ಮಗ ಸೊಸಿ ಚಂದಾಗಿ ಜೀವನ ಮಾಡಿ ವರ್ಷದೊಳಗೆ ಒಂದೇನ ಹಾಡೋದು ನಾವು ಕುಬೇರನ ವಂಶದವ್ರು ಆಗ್ಬೇಕು ಅಂತ ಮಾಡಿದ್ವಿ. ಆದ್ರೆ ನೀವು ತಿರುಪಿ ವಂಶದವ್ರು ಅಂತ ಈಗ ಗೊತ್ತಾತಲ್ಲ, ಇನ್ನೆಲ್ಲಿಂದ ಕುಬೇರ ವಂಶದವ್ರು ಆಗ್ಬೇಕು ಆಗಕ್ಕೆ ಸಾಧ್ಯ ಇಲ್ಲಲ್ಲ. ತಗೋರಿ ನಿಮ್ಮ ಮಗಳನ್ನ ಕರ್ಕೊಂಡು ತಿರುಪಿ ಎತ್ತಕ್ಕೆ ಇಲ್ಲೇ ಇದೇ ಗುಡಿಯಾಗ ಕುಂತೀರಿ ನೀವು. ದೇವ್ರೇ ಮನೆ ದೇವ್ರ ನಮಗ ಇವರು ಇದನ್ನೆಲ್ಲ ತೋರ್ಸಿದ್ ಅನ್ಸುತ್ತ. ದೇವ್ರ ನಮ್ಮ ಕರ್ಣೆ ತೋರಿ ಹಿಂಗ ಮೋಸ ಮಾಡತ್ತಾರ ನಿಮ್ ಬೀಗರು, ಹಿಂಗ್ ಮೋಸ ಮಾಡಿ ನಿಮ್ ಜೀವನ ಹಾಳು ಮಾಡಕತ್ತಾರ. ಅದಕ್ಕ ನೋಡ್ ಬರ್ರಿ ಇವ್ರ ಅವತಾರ, ಇವ್ರ ಸತ್ಯ ಏನಂತ ದೇವ್ರ ಕರ್ಕೊಂಬಂದ್ ನಮಗ್ ನಿಮ್ದು ಇದನ್ನ ತೋರಿಸ್ದಂಗ ಆತ. ಯಪ್ಪ ಮನೆ ದೇವ್ರ ಕಾಯ್ತಾನ ಅಂತಾರಲ್ಲ, ಸುಳ್ಳಲ್ಲ. ನಮ್ಮನ್ ಕಾಲ ಮನೆ ದೇವ್ರು, ನಮ್ಮನ್ ಕಾಲ. ತಗೋ ನಿನ್ ಮಗಳನ್ನೆಲ್ಲ ಒಪ್ಸಿನಿ, ಇಟ್ಕೊಂಡ್ ಭಿಕ್ಷೆ ಬಿಡ್ಕೊಂಡ್ ತೋರಿ. ಏ ಚಮ್ಮಕ್ ಚಲೋ ಹೋಗು, ಇಲ್ಲಿ ಬಂದೈತಲ್ಲ ಹೆಂಗು ನಿಮ್ಮ ಅಪ್ಪ ನಿಮ್ಮ ಅವನಂತೇಕ ಇಲ್ಲೇ ಕುಂದ್ರ ಭಿಕ್ಷೆ ಬಿಡ್ಕೊಂತ ಬಿಸಿ 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 ಅಡಿಗೆ ತಂದು ಪಾಪ ನಿನಗೆ ಇಲ್ಲಿ ತಾಟ ತಂದು ಮುಂದೆ ಹಿಡ್ಕೊಂಡು ನಿಂದಿರ್ತಾರ ತಿನ್ನಿ ಅಂತ. ಆಮೇಲೆ ಬೆಡ್ ಕಾಫಿ ಅಪ್ಪ ಪಾಪ ನಿನಗೆ ಬೆಡ್ ಕಾಫಿ ತೊಗೊಂಡ್ ಕೊಡ್ತಾರ. ಕೈಗೊಂದು ಕಾಲ್ಗೊಂದು ಆಳದವಲ್ಲ ಸೇವೆ ಮಾಡಿಸ್ಕೊಂಡು ಮಹಾರಾಣಿ ಅಲ್ಲ ರಾಣಿ ಹೋಗಿ ಇಲ್ಲಿ ಮಾಡಿಸ್ಕೋ. ರಾಣಿ ಅವತಾರನೆಲ್ಲ ನನಗೆ ಬೇಡವ ನಿನ್ನ ರಾಣಿನ, ನಿನ್ನ ರಾಣಿನ ನಿಮ್ಮ ಅಪ್ಪ ನಿಮ್ಮ ಮುಂದೆ ತೋರ್ಸು. ಹೋಗಿ ಇಲ್ಲೇ ಹೋಗಿ ಪೀಡ ಆ ಪೀಡ ತೊಲತ್ತದ ಇದು ಒಂದು ಅದಕ್ಕಿಂತ ದೊಡ್ಡ ಪೀಡ ನನ್ನ ಬಂದು ಜೋಡಾತು. ಏನು ಹಣೆ ಬರೋನು ನನ್ನ ಮಗನ ಜೀವನದಾಗ ಸ್ವಸ್ತ್ರ ಬರಂತವು, ನನ್ನ ಜೀವನದಾಗ ಇಂಥವು, ನನ್ನ ಮಗ ಏನ್ ಬರಂತವು ಇಂಥವು. ನನ್ನ ಕರ್ಮ ಏನು ಹೇಳ್ಬೇಕು ನೈ ನನ್ನ ಮಕ್ಕ ತೋರಿಸ್ಬೇಡ. ಮತ್ತೆ ನಾನು ನಿನ್ನ ಮಕ್ಕ ನೋಡಿದಂದ್ರೆ ಈ ಜನ್ಮದ ನಿನ್ನ ಮತ್ತೆ ನೋಡು ಏನು ಮಾಡ್ತೀನಿ ಗೊತ್ತಿಲ್ಲ ನೋಡು. ಅತ್ತೀರ ಹಂಗನ್ಬೇಡ್ರಿ, ನನ್ನ ಜೀವನ ಹಾಳಾಗತ್ರಿ. ಅತ್ತೀರ ಹೆಣ್ಮಕ್ಳಿಗೆ ಒಂದೇ ಸಲ ಮದುವೆ ಆಗೋದು ಮತ್ತೆ ಮತ್ತೆ ಆಗತ್ತೇನ್ರಿ. ಗಂಡು ಮಕ್ಳು ಇನ್ನೊಂದು ಮದುವೆ ಆಗ್ತಾರ. ಆದ್ರೆ ನಮ್ಮ ಜೀವನ ನಾವು ಹಾಳು ಮಾಡ್ಕೊಳಕ್ ಹೆಂಗ್ ಮನ್ಸು ಬರತ್ರಿ. ನಾ ಮಾತ್ರ ನಿಮ್ಮ ಮಗನ್ ಬಿಡಲ್ರಿ, ಮದುವೆ ಆಗ್ಬಿಟ್ಟತ್ತಲ್ರಿ. ಭಿಕ್ಷುಕನೋ ತಿರುಕನೋ ತಿರುಪಿನೋ ಇನ್ನೊಂದು ಆತ ತಾಳಿ ಕಟ್ಟಿದ್ಮ್ಯಾಗ ಅವ್ರು ನನ್ನ ಗಂಡ ನಾನು ಅವ್ರ ಹೆಂಡತಿ ಆಗ್ಬಿಟ್ಟತ್ತಲ್ರಿ. ಗಂಡ ಹೆಂಡತಿ ಸಂಸಾರನೂ ಅಲ್ಲಿ ಒಂದು ತಿಂಗಳಿಂದ ಸಂಸಾರ ಜೀವನ ಎಲ್ಲ ನೋಡ್ಬಿಟ್ಟೈತಲ್ರಿ. ಆದ್ರೆ ಈಗ ನೀವು ಬೇಡಂದ್ರೆ ನಾವು ಹೆಂಗ್ ಕೇಳ್ರಿ. ನನಗೆ ನನ್ನ ಗಂಡ ಬೇಕ್ರಿ, ನಾನು ನನ್ನ ಗಂಡನ ಬಿಟ್ಟು ಕೊಡಂಗಿಲ್ರಿ. ಅತ್ತೀರ ನಾನು ಇಲ್ಲೋಡ ಜಾಸ್ತಿ ಒದ್ದ ಮೂಲೆ ಬೀಳ್ತಿದೆ. ಏನ ಮೋಸ ಮಾಡಿ ಮದುವೆ ಮಾಡ್ಕೊಂಡು ನನ್ನ ಗಂಡ ಬೇಕಂತೇನೆ ಹೋಗಲ್ಲ. ಅಪ್ಪ ನಿಮ್ಮ ಅಂತ ನನ್ನ ಮಗನ್ ಕರ್ಕೊಂಡು ಹೋಗ್ತೀನಿ, ನೀಲೇ ಬಿದ್ದಿರ. ಹೌದೇವ ನನಗೆ ಬೇಡಿಕಿ ಈಕಿ ಮಕ್ಕ ನೋಡಕ್ಕಾಗಲ್ಲ. ಮುಂಜಾನೆ ದಿಕ್ಕಿ ಮಕ್ಕ ನೋಡ್ರೆ ನಾನೇ ಎಲ್ಲಿ ಭಿಕ್ಷೆ ಬಿಡ್ತಕ್ಕಿನೇನ ಒಳ್ಳೆಯವ. ನಾನು ಈಕಿನ ಮಾತ್ರ ನಾವಲ್ಲ. ಇಲ್ಲೋಡ್ರೆ ಕರ್ಕೊಡ್ರಿ ಮಗಳನ್ನ. ನಿಮ್ಮ ಮಗನ್ ಮನೆಯಲ್ಲೇ ಪಾಪ ಅರಮನಿ ಪಾಪ ಈಗದು ಗುಡಿಸ್ಲ ಗುಡಿಸ್ಲನಲ್ಲ. ಈ ಒಂದು ಗುಡಿಯಾಗಿ ಇಲ್ಲೊಂದು ಮೂಲ್ಯಾಗ ಅರ್ಬಿ ಒಣ ಹಾಕೊಂಡು ಇಲ್ಲೇ ಒಂದು ಕುಳು ಕುಚ್ಕೊಂಡು ತಿನ್ನಕ್ಕೆ ಒಂದು ಒಲಿ ಹಾಕೊಂಡು ಇಂಥ ಜೀವನ ನಿಮ್ದು. ನೆಟ್ಟ ಗುಡಿಸ್ಲ ಸತ್ಯಕ್ಕೂ ಇಲ್ಲ ಅಂತ ಜೀವನ. ಅರಮನಿ ಪಾಪ ನಮಗ್ ತೋರಿಸಿದ್ರಲ್ಲ ಗಾಳ್ಯಾಗ ಗೋಪುರ ಅರಮನಿ ಬಂಗ್ಲೆ ಕೈಗೊಂದು ಕಾಲೊಂದು ಆಳು ಕಾರು ಪಾರು. ಯಪ್ಪ 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 ಎಷ್ಟು ನಾಟಕ ಮಾಡಿ ಎಷ್ಟು ನಿಮ್ ಜನ್ಮಕ್ಕಿಷ್ಟು ಎಷ್ಟು ಸಿನ್ನ ಸಂಚಾಕಿದ್ರಿ. ಹೆಂಗ್ ಸಂಚಾಕಿದ್ರಿ ನನ್ನ ಮಗನ ಹಿಂಗ್ ಬುಟ್ಟಿ ಹಾಕೊಳಕ? ಹೌದು, ನನ್ನ ಈ ತರ ಮೋಸ ಮಾಡ್ಬೇಕಂತಂದು ಯಾಕೆ ಅನ್ಕೊಂಡ್ರಿ, ಯಾವಾಗ ಅನ್ಕೊಂಡ್ರಿ, ಹೆಂಗ್ ಪ್ಲಾನ್ ಮಾಡಿದ್ರಿ? ಅಲ್ಲ ಆಕಿನ್ ಕರ್ಕೊಂಡ್ ಕಾರ್ನೇ ಬರ್ತಿದ್ಲು, ಡ್ರೈವರ್ ನಿತ್ಕೊಂಡ್ ಬರ್ತಿದ್ಲು, ಇದೆಲ್ಲ ಏನು ನಾಟಕ ಮಾಡಿದ್ರಿ? ಹೆಂಗ್ ಮಾಡಿದ್ರಿ ನೀವು? ಅದನ್ನ ನಂಗೆ ಮೊದ್ಲು ಹೇಳ್ಬೇಕು. ಅದು ಅಳಿಯಾರ ಅದು ಇಲ್ಲ ಅಳಿಯಾರ ಪಳಿಯಾರ ಅನ್ನಕೋಬ್ರಿ. ಈ ನನಗೆ ಅಳಿಯಾರ ಅಂದ್ರೆ ಇಲ್ಲ ಮಂಗೋಳಿಂದ ನೆಚ್ಚಿಗೇರಿ ಮತ್ತೆ ಇಲ್ಲ ಇಲ್ಲೇ ಮಾಡ್ಬಿಡ್ತೀನಿ ನಿಮ್ಮನ್ನ ಅನ್ಬಾರ್ದು ನನಗೆ ಅಳಿಯಾರ ಅಂತಂದು. ಅಯ್ಯೋ ಅಪ್ಪಾಜಿತಿ ಅಲ್ಲೇ ರೀ ಅಳಿಯಾರನ್ನ ಅಳಿಯಾರ ಅನ್ಲಾರ್ದ ಏನು ಶತ್ರು ಅನ್ಲ ಮಗಳ ಕೂತಿಗೆ ತಾಳಿ ಕಟ್ಟ್ರಿ. ಹೌದ ನಂಗ ಅದ ಹೆಂಗ ನೀವು ಅಳಿಯಾರ ಮತ್ತೆ ಅಳಿಯಾರ ಅಂತೀನಿ ಮರ್ಯಾದೆ ಕೊಟ್ಟೆ ಮಾತಾಡ್ತಪ್ಪ. ನೀವು ಹೆಂಗ್ ಬೇಕಂಗ್ ಮಾತಾಡ್ರಿ. ಹೆಣ್ ಕೊಟ್ಟಿವಿ ಬೆನ್ ಕೊಟ್ಟಂಗ ಅಂತ ಮಾತಾಡ್ಕೋರಿ. ನಡೀತೈತಿ. ಆದ್ರೆ ನಾವು ಮಾತ್ರ ಅಳಿಯ ಮರ್ಯಾದೆ ಕೊಡಬೇಕಪ್ಪ, ಕೊಡ್ತೀವಿ ನಾವು. ಅಯ್ಯೋ ನಿಮ್ ಮರ್ಯಾದೆ ದಾಳಿ ಹೊಡ್ಕೊಂಡು ಹೋಗಿ ಏನ್ ಮಾಡಿದ್ರಿ ಹೇಳ, ಹೆಂಗ್ ಮೋಸ ಮಾಡಿದ್ರಿ ಹೇಳ್ರಿ ಮೊದ್ಲು. ಏನಿಲ್ಲ, ಮಗಳು ವಯಸ್ಸಿಗೆ ಬಂದು ನಿಂತ್ಲು. ಸಣ್ಣ ಹುಡುಗಿದ್ದಾಗ ನನ್ನ ಹೆಂಡತಿ ಹಿಂಗೆ ಸೀರಿನ ಬಗ್ಲಾ ಕಟ್ಕೊಂಡು ಹುಡುಗಿನ ಕರ್ಕೊಂಡು ರೋಡ್ನಾಗ ಫುಟ್ಪಾತ್ನಾಗ ಅಲ್ಲಿ ಇಲ್ಲಿ ಭಿಕ್ಷೆ ಬಿಡಾಕ ಹೋಗಿದ್ಲು. ನಾನು ರೋಡ್ನಾಗ ಅಲ್ಲೆಲ್ಲ ಒಂದೊಂದು ಕಡೆ ಕುಂತಿದ್ದೆ. ನನ್ನ ಹೆಂಡತಿ ಟ್ರಾಫಿಕ್ ಜಾಮ್ ಇದ್ದಾಗ ಅಲ್ಲೆಲ್ಲ ಹೋಗಿ ಭಿಕ್ಷೆ ಬಿಡ್ಕೊಂಬರ ತನಕ ನಾವು ಒಂದು ರೋಡ್ನಾಗ ಇರ್ತಿದ್ದೆ. ಆಮೇಲೆ ಇಬ್ರು ಕಲ್ತು ಮತ್ತೆ ಬೇರೆ ಒಂದು ರೋಡಿಗೆ ಹೋಗ್ತಿದ್ವಿ. ಹಿಂಗೆ ಸಣ್ಣದಿತ್ತಲ್ಲಿ ಕೂಸು ಕಟ್ಕೊಂಡು ಬೆನ್ನಿ ಕಟ್ಕೊಂಡು ಭಿಕ್ಷೆ ಬಿಡ್ತಿದ್ವಿ. ಬರ್ತಾ 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 ಒಂಚೂರು ದೊಡ್ಡಕಾದ್ಲು. ಕೈಯಾಗಿ ಹಿಡ್ಕೊಂಡು ತಾಯಿ ಮಗಳು ಭಿಕ್ಷೆ ಬಿಡ್ಕೊಂಡು ಬರ್ತಿದ್ರು. ಆಮೇಲೆ ಇನ್ನೊಂದು ಚೂರು ದೊಡ್ಡಕಾದಂಗೆಲ್ಲ ವಯಸ್ಸಿಗೆ ಬಂದಂಗೆಲ್ಲ ಹುಡುಗರು ಚುಡಾಯಿಸಕತ್ತರು. ಚಂದಿತ್ತು ನನ್ನ ಮಗಳ ಪಾಪ. ಅದಕ್ಕೆ ಇನ್ನು ಏನಾರ ಮಾಡಿ ಯಾವ ಏನಾರ ಮಾಡಿರೋ ಅಂತ ಹೇಳಿ ಇನ್ನು ರೋಡ ಬಿಟ್ಬಿಡೋಣ, ರೋಡ್ ಸುದ್ದಿ ಸವಾಸ ಬ್ಯಾಡ ಅಂತಂದು ಗುಡಿ ಹಿಡಿದ್ಬಿಟ್ವಿ. ಗುಡಿ ಹಿಡಿದು ಗುಡಿಯಾಗ ನನ್ನ ಮಗಳನ್ನ ಕರ್ಕೊಂಡು ಭಿಕ್ಷೆ ಬಿಡಕ್ಕೆ ಹಚ್ಚಿದ್ವಿ. ಮತ್ತೆ ನನ್ನ ಮಗಳು ಚಂದಿದ್ರೆ ಯಾವನಾರ ಮತ್ತೆ ಏನಾರು ಮಾಡಿರೋ ಅಂತಂದು ಮಕ್ಕಕ್ಕೆಲ್ಲ ಮಸಿ ಬೆಳೆದು ಒಂದೊಮ್ಮೆ ಬುರ್ಕ ಹಾಕಿ ಒಟ್ಟೆ ಯಾರಿಗೂ ಮಕ್ಕ ತೋರ್ಸ್ಲಾರ್ದಂಗೆ ಇಟ್ಟಿದ್ವಿ. ಆದ್ರೆ ಏನ್ ಮಾಡ್ಬೇಕ್ರಿ, ವಯಸ್ಸಿಗೆ ಬಂದ್ ಹುಡುಗಿ ಎಷ್ಟು ದಿವಸ ಅಂತಂದು ಇಟ್ಕೊಳಕಾಗತ್ತೆ, ಎಷ್ಟು ದಿವಸ ಕಾಯಕಾಗತ್ತೆ. ಆಕಿಗೂ ಒಂದು ಈಡು ಜೋಡು ಮಾಡ್ಬೇಕಲ್ಲ, ಮದುವೆ ಮಾಡಬೇಕನ್ನೋದು ಬಂತಪ್ಪ ಕರ್ತವ್ಯ. ಮತ್ತೆ ಏನ್ ಮಾಡ್ಬೇಕು? ಅದಕ್ಕೆ ನನ್ನ ಮಗಳಿಗೆ ಮದುವೆ ಮಾಡ್ಕೊರ್ಬೇ ಅಂತ ನಂದೆ. ನನ್ನ ಮಗಳು ಯಪ್ಪ ನನಗೆ ಇಷ್ಟ ಆಗತ್ತೆ, ನಾ ಮದುವೆ ಮಾಡ್ಕೊತೀನಿ, ನೀವು ಹೆಣ್ಬೇಕತ್ತ ಒಂದು ಭಿಕ್ಷುಕನ್ನ ತಂದು ಕಟ್ಬೇಡ್ರಿ, ನನಗೂ ನಿಮ್ಮಂಗೆ ಭಿಕ್ಷೆ ಬಿಡಕ್ಕೆ ಇಷ್ಟ ಇಲ್ಲ ಅಂತಂದ್ಲು. ಹಂಗ ಈಗ ನನ್ನ ಮಗಳು ಹಂಗ ಅಂದ್ಕೊಳ್ಳೆ ನಮಗೆ ಆಕಾಶನ ಕುಸ್ತಂಗಾತು, ಭೂಮಿ ನೆಲ ಬಿರುಕ್ ಬಿಟ್ಟಂಗಾತು.
ಏನ್ ಮಾಡ್ಬೇಕಪ್ಪ, ಮಗಳು ನೋಡಿದ್ರೆ ಹಿಂಗೆ ಆಸೆ ಪಡ್ತಾಳ, ನಾವು ನೋಡ್ರಿ ಭಿಕ್ಷಕರು ಚಲೋ ಮನಿ ಚಲೋ ಮಂತಂದ ಯಾರು ಮಾಡ್ಕೊಂತಾರ ನಮ್ಮನ್ನ ಅಂತ ಬಂತ ತಲೆಯಾಗ. ಆದ್ರೂ ಧೈರ್ಯ ಮಾಡಿದ್ವಿ. ಧೈರ್ಯ ಮಾಡಿ ಮಗಳ ನಿನಗೆ ಅಂತ ಹುಡುಗ ಬೇಕಂತ ಮಾಡ್ತೀವಿ, ಭಿಕ್ಷೆ ಬಿಡೋದು ಚಿಂತಿಲ್ಲ, ನೀನು ಚಲೋ ಮದುವೆನ ಮಾಡ್ತೀವಿ ಚಲೋ ಹುಡುಗನ್ ಕೊಟ್ಟಾಗ. ನೀನು ಒಂದು ಕೆಲಸ ಮಾಡ ಮಗಳ, ಇಲ್ಲಿ ದಿನ ಇಲ್ಲಿ ಯಾರು ದೇವಸ್ಥಾನಕ್ಕೆ ಬರ್ತಿರ್ತಾರಲ್ಲ, ಯಾವ ಹುಡುಗ ನಿನಗೆ ಇಷ್ಟ ಆಕನ ಅದನ್ನ ನೋಡು, ಅದನ್ನ ಬೇಕಂತ ಹೇಳು, ಅದನ್ನ ಕೊಟ್ಟಾಗ ನೀನು ಮದುವೆ ಮಾಡ್ತೀವಿ ಅಂತ ಅನ್ಕೊಂಡ್ವಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಬಾರಿ ದೊಡ್ಡ ರಾಜ ಮಹಾರಾಜ. ಅದೇನ ರಾಣಿಗೆ ಇದನ್ನ ಇಟ್ಟಿರ್ತಾರಂತ ಸ್ವಯಂವರ, ನಿನಗೆ ಯಾವ ಹುಡುಗ ಬೇಕು ನೋಡಿ ಅದನ್ನ ಮದುವೆ ಮಾಡ್ತೀವಿ ಅಂತೇಳಿ. ಓಹೋ, ದೊಡ್ಡ ಸ್ವಯಂವರನ ನಿರ್ಮಾಣ ಮಾಡಿದ್ರೆ ಹೆಂಗಿದ್ರಿ ಇಲ್ಲಿ? ತಡಿ ಬೇವ, ಇನ್ನ ಏನ್ ಹೇಳ್ತಾರೆ ತಡಿ, ಕೇಳ ಸುಮ್ನಿರು. ಆಮೇಲೆ ನೀವು ಹಗಲೇ ಬರ್ತಿದ್ರು ನೋಡು ಅಲ್ಲಿ ಗಣಪನ ಗುಡಿಗೆ, ನಾನು ನೋಡಿದೆ. ನನ್ಗೆ ತಲೆ ಬಂದಿದ್ದಿಲ್ಲ, ನನ್ನ ಮಗಳು ಭಿಕ್ಷೆ ಬಿಡ ಮುಂದೆ ನೀವೇನೋ ₹1 ಭಿಕ್ಷೆ ಹಾಕಕ್ಕೆ ಹೋದ್ರಂತ. ಅವಾಗ ನಿಮ್ಮ ಅಕ್ಕ ನೋಡ್ಯಾಳ, ನನಗೆ ಇದನ್ನ ಬೇಕು ಅಂತ ನನ್ನಂತೆ. ಆದ್ರೆ ನೀವು ದೋಸ್ತರ ಮುಂದೆ ಮಾತಾಡಕತ್ತಿದ್ರಂತ, ಏನೋ ಮೊದಲೇ ಏನಂತಿ ನನಗೆ ಡೈವರ್ಸ್ ಕೊಡ್ಬೇಕು ಅದು ಇದು ಅಂತ ನಂತಳ. ಆಮೇಲೆ ನೀವು ಬ್ಯಾಡಕಿ ನನಗೆ ಹಂಗೆ ಹಿಂಗೆ ಅಂತ ಏನೋ ಸೆಟಪ್ ಗಿಟಪ್ ಅಂತ ಮಾತಾಡ್ತಿದ್ರಂತ. ಇದೆಲ್ಲ ಕೇಳಿಸ್ಕೊಂಡು ಅಕ್ಕಿ ನನ್ನ ಮುಂದೆ ಹೇಳಿದೆ, ಅಪ್ಪ ಇವ್ರಿಗೆ ಒಂದು ಮದುವೆ ಆಗೈತಿ, ಆ ಹೆಂಡತಿ ಮ್ಯಾಗ ಇಷ್ಟ ಇಲ್ಲ, ಇವರು ಹೆಂಡತಿ ಬಿಡ್ಬೇಕಂತ ಮಾಡ್ಯಾರ, ಏನೋ ಇವರಿಗೆ ಬೇರೆ ಏನೋ ಹುಡುಗಿ ಸವಾಸಿದ್ದಂಗೆ ಐತೆ ಯಪ್ಪ. ನಾನು ಇವ್ರನ್ನ ಮದುವೆ ಮಾಡ್ಕೊಂಡ್ರೆ ಹೆಂಗೋ ಅವ್ರಿಗೆ ಯಾರೇ ಮದುವೆ ಆಗಿರ್ತೈತಿ, ನಾನು ಕೊಟ್ಟಾಗ ಚಂದಗಿನೇ ಇರ್ತಾರ ಯಪ್ಪ. ಈ ಹುಡುಗನು ನನಗೆ ಭಾಳ ಇಷ್ಟ ಆಗ್ಯಾನ, ನನಗೆ ಈ ಹುಡುಗನ ಕೊಟ್ಟಾಗ ಮದುವೆ ಮಾಡಪ್ಪ ಅಂತಂದು. ಅದಕ್ಕೆ ಅಲ್ಲ ಮತ್ತೆ ಶ್ರೀಮಂತರ ನಾಟಕ ಮಾಡಿದ್ದೆ ಅದ ರೀ ಅಳಿಯಾರ, ಸ್ವಲ್ಪ ತಡ್ರಿ ಸಮಾಧಾನದಿಂದ ಹೇಳ್ತೀವಿ. ಮತ್ತೆ ಅಳಿಯಾರ ಸರಿ ಇಲ್ಲ ಬಿಡ್ರಿ ನೀವು, ಅಳಿಯಾರ ನಮಗೆ ಮತ್ತೆ ಅವಾಗಿಂದ ನಾನು ಅದನ್ನ ಅಂತೀನಿ. ಅಳಿಯಾರ ಸ್ವಲ್ಪ ಹೇಳ್ತೀನಿ ಕೇಳ್ರಿ. ಆಮೇಲೆ ನಾವು ಹೆಂಗೂ ಇದು ಹೆಂಗ್ ಮದುವೆ ಮಾಡ್ಬೇಕಂತ ವಿಚಾರ ಬಂತ. ಈ ನಿಮ್ದು ಆ ಹೊಲ ಮನಿ ಆಸ್ತಿ ಎಲ್ಲ ಹಳ್ಳಿಯಾಗಿತ್ತು ಗೊತ್ತಿತ್ತು ನಂಗೆ. ಈಗ ಒಬ್ಬ ಮನುಷ್ಯಾಗ ಹಳ್ಳಿಯಾಗ ಆಸ್ತಿ ಇದ್ರೆ ಶ್ರೀಮಂತ ಆಗ್ಬೇಕು ಸಿಟಿಯಾಗಿರ್ಬೇಕು ಅನ್ನೋದು ಎಲ್ಲೋ ಒಂದು ಮೂಲೆಯಾಗಿರುತ್ತೆ ನೋಡ್ರಿ. ಅದಕ್ಕೆ ನಾನೇನು ನನ್ನ ಮಗಳಿಗೆ ಹೇಳಿದೆ, ಯವ್ವ ಹಿಂಗಾರ ಮಾಡಿ ಭಿಕ್ಷೆ ಬಿಡಿದ್ರಿ, ನಮ್ಗೇನು ತುಸ ಬರ್ತೇನೆ ರೀ ಇನ್ಕಮ್, ಬೇಕಾದಂಗೆ ರೊಕ್ಕ. ಅದಕ್ಕೆ ಮಗಳ ಚಿಂತೆ ಮಾಡ್ರ, ದಿನ ಒಂದು ಕಾರ್ನಾಗ ಹೋಗು, ಅದನ್ನ ಮುಂದೆ ಕಣಿ ಕಾಣಂಗ ಬೇಕಾದಂಗೆ ದೊಡ್ಡ ಹೋಟೆಲ್ ಕುಂತು ತಿನ್ನು, ದೊಡ್ಡ ಶ್ರೀಮಂತರ ಗಟ್ಟೆ ನಾಟಕ ಮಾಡು, ಡ್ರೈವರ್ ನೆಟ್ ಅದು ಹೂ ಅನ್ನೋವರೆಗೂ ಆ ಹುಡುಗ ಅನ್ನೋವರೆಗೂ ನೀನು ಎಷ್ಟರ ಖರ್ಚು ಮಾಡೋ ಮಗಳ ಅಂತೇಳಿ ಆಕಿಗೆ ಕೈಯಾಗ ಬೇಕಾದಂಗೆ ರೊಕ್ಕ ಕೊಟ್ಟು ದೊಡ್ಡ ಕಾರ್ ಕೊಟ್ಟು ಕಳಿಸ್ತಿದ್ದೆ. ಆಕಿ ನಿಮ್ಮ ಅಂತಲ್ಲಿ ಬಂದಾಗೆಲ್ಲ ಬೇಕಾದ್ರೆ ನಿಮ್ಗೆ ದೊಡ್ಡ ಶ್ರೀಮಂತರ ಗತೆ ನಿಮ್ಮ ಮುಂದೆ ಮಾಡೋದು ಹಂಗೆ ಹಿಂಗೆ ಮಾಡೋದು ಮಾಡ್ಲು, ಹಂಗೆ ಸ್ನೇಹ ಬೆಳೆಸ್ಕೊಂಡ್ಲು, ಹಂಗೆ ಅದನ್ನ ಪ್ರೀತಿಗೆ ತಿರುಗಿಸ್ಕೊಂಡ್ಲು. ನೀವೇನು ತಿಳ್ಕೊಂಡ್ರಿ ನನ್ನ ಮಗಳು ದೊಡ್ಡ ಶ್ರೀಮಂತರು ಹಂಗೆ ಹಿಂಗೆ ಅಂತ ತಿಳ್ಕೊಂಡ್ರು. ಅಲ್ಲ ನಾ ಹಂಗೆ ಹೇಳಂತಾನೆ ಹೇಳಿದ್ದೆ ಮಗಳಿಗೆ, ನಮ್ಗೆ ದೊಡ್ಡ ಅರಮನೆ ಐತಿ, ಕೈಗೊಂದು ಕಾಲ್ಗೊಂದು ಆಳದರ ಅಂತ ಹೇಳಂತ ಹೇಳಿದ್ದೆ. ನೀವು ಹಂಗೆ ತಿಳ್ಕೊಂಡ್ರಿ. ಆಮೇಲೆ ನೀವು ಗೊತ್ತಿತ್ತು ನೀವು ನನ್ನ ಮಗಳು ಶ್ರೀಮಂತರದಲ್ಲ, ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡು ದೊಡ್ಡ ಶ್ರೀಮಂತರ ಆಗ್ಬೇಕಂತೇಳಿ ನೀವು ದೊಡ್ಡ ದೊಡ್ಡ ಕಾರ್ ತೊಗೊಂಡು ಡ್ರೈವರ್ ಇಟ್ಕೊಂಡು ಬಾಡಿಗೆ ಕಾರ್ ತೊಗೊಂಡು ಬಂದದ್ದು ನನಗೆ ಗೊತ್ತಿಲ್ಲ. ಅವಾಗ ಗೊತ್ತಾಯ್ತು. ಅಲ್ಲ ನಿಮ್ಗೇನು ಆಸ್ತಿ ಕಮ್ಮಿಲ್ಲ, ನೋಡೇ ಕೊಟ್ಟಿದ್ವಿ ಮಗಳನ್ನ, ಆದ್ರೆ ನಾಟಕ ಮಾಡಿ ನನ್ನ ಮಗಳನ್ನ ಮೆಚ್ಚಸಕ್ಕಂತಂದು ನೀವು ಮಾಡಾಕತ್ತೀರಂತ ನಮ್ಗೇನು ಗೊತ್ತಿಲ್ಲ. ಗೊತ್ತಾಯ್ತು, ಈಡು ಜೋಡು ಒಂದಾದ ಬಿಡ ಅನ್ಕೊಂಡ್ವಿ, ಅದಕ್ಕೆ ಮದ್ವೆ ಮಾಡಿಬಿಟ್ವಿ. ಆತಲ್ರಿ. ಮತ್ತೆ ಗಣಪನ ಗುಡಿಯಾಗ ಯಾಕೆ ಮದ್ವೆ ಮಾಡಿದ್ವಿ ಅಂದ್ರೆ ಮನಿ ಎಲ್ಲಿಂದ ತರಂದ್ರಿ, ಮನಿನೇ ಇದ್ದಿಲ್ಲ ನಮ್ಗೆ. ಮತ್ತೆ ನಾವು ಇದ್ದ ಗುಡಿನ ಮನಿ, ನಾವು ಇದ್ದದ್ದೇ ಅರಮನಿ, ಹಂಗಾಗಿ ನಾವು ಅಲ್ಲೇ ಭಿಕ್ಷೆ ಬರ್ತಿದ್ವಲ್ಲ ಗುಡಿಯಾಗ ಫಸ್ಟ್ ಗಣಪನ ಗುಡಿಯಾಗ. ಮತ್ತೆ ಅದ ನಮ್ಮ ಮನಿ, ಅದ ನಮ್ಮ ಅರಮನಿ, ಅದಕ್ಕೆ ಅಲ್ಲೇ ಮಾತುಕತೆ ಅಲ್ಲೇ ಮಾಡಿದ್ವಿ, ಅಲ್ಲೇ ಮದ್ವೆ ಮಾಡಿಬಿಟ್ವಿ. ಮತ್ತೆ ಅರ್ಜೆಂಟ್ನಾಗ ಯಾಕೆ ಮದ್ವೆ ಮಾಡಿದ್ರಿ, ಸುಳ್ಳ ಮುಹೂರ್ತ ಆಗಿರ್ತ ಅಂತಂದು. ಅದಕ್ಕೆ ರೀ, ಯಾಕಂದ್ರೆ ಈಗ ನಿಧಾನಕ್ಕಾಗಿ ಲಗ್ನ ಪತ್ರ ಚಾಪಿಸಿ ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು ಮದ್ವೆ ಮಾಡಿ ಬ್ಯಾಂಡು ಬಾಜಾ ತುರಾಯಿ ಅಂತಂದು ಮನಿ ಪನಿ ಅಂತ ಎಲ್ಲ ಆಗತ್ರಿ ನಮ್ಮಂತ ಭಿಕ್ಷುಕರಿಗೆ. ಮನಿನ ಇಲ್ಲ ತಗೊಂಡು ಎಲ್ಲಿಂದ. ಅದಕ್ಕೆ ಸುಮ್ಮನೆ ಮುಹೂರ್ತಗಳಿಗೆ ಕುಡ್ಮಂತತಿ ಹಂಗಿಂಗ ಅಂತ ನೆವ ಮಾಡಿ ಪಾಠ ಪಟ ಮದ್ವೆ ಮಾಡಿ ಮುಗಿಸ್ಬಿಟ್ವಿ. ನೀವು ಅಳಿಯರು ಮಂತನಕ್ಕೆ ಅಳಿಯರ್ನ ಮನೆ ತುಂಬಿಸ್ಕೊಳಕ ಹಿಂಗಂದ್ರಿ, ಮತ್ತೆ ಬಂತಪ್ಪ ತೀಕ್ಲಾಟಿ ಅನ್ಕೊಂಡ್ವಿ. ಅದಕ್ಕೂ ಒಂದು ಉಪಾಯ ಮಾಡೇ ಬಿಟ್ವಿ. ನಮ್ಮ ಮನ್ಯಾಗ ಊರಿಗೆ ಹೊಂಟಿವಿ ಹಂಗ ಹಿಂಗ ಸುಳ್ಳು ಹೇಳಿದ್ವಿ, ನಮ್ಮ ಮಗಳಲ್ಲೇ ಸೆಟ್ಲ್ ಅಲ್ಲ ಅಂತ ತಿಳ್ಕೊಂಡು ಏನೋ ನಮ್ಮ ಗ್ರಾಚಾರಿ ಇವತ್ತು ಮುಂಜಾನೆ ಯಾರ ಮಕ್ಕ ನೋಡಿದ್ವೋ ಗೊತ್ತಿಲ್ಲ. ನಾವು ಇನ್ನು ಹಂಗ ಮುಂದಕ್ಕೆ ದಪ್ಪೋ ಅಂತ ವರ್ಷಗಟ್ಟಲೆ ಕಳೆದು ಯಾವಾಗ ಸತ್ಯ ಗೊತ್ತಾಕಿತ್ತು ಗೊತ್ತಿಲ್ಲ, ಗೊತ್ತಾಗ್ಲಾರ್ದಂಗೆ ಮೇಂಟೈನ್ ಮಾಡ್ಬೇಕಂತ ಮಾಡಿದ್ವಿ. ಅದು ಏನೋ ನಮ್ಮ ಗ್ರಾಚಾರ ತಪ್ಪು ಇವತ್ತು ನಿಮ್ಮ ಕೈಯ ಸಿಕ್ಬಿದ್ವಿ. ಏನತ್ ಬಿಡ್ರಿ ಹೇಳ್ಯಾರ, ನನ್ನ ಮಗಳಂತೂ ಸುರಸುಂದರಿ. ಭಿಕ್ಷೆ ಬಿಡಿದ್ರು ನಾವೇನಕ್ಕೆ ನಿನ್ನ ಚಂದಾಗಿನ ಜೋಪಾನ ಮಾಡಿವ್ರಪ್ಪ. ಮತ್ತೆ ಏನು ನಿಮಗೇನು ಕಮ್ಮಿ ಮಾಡಿತ್ತ, ಆರಾಮ್ ಚಂದ ಜೀವನ ಮಾಡ್ಕೊಂಡು ಹೋಗ್ರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಬಾಯಾಗಿಟ್ಟು ಮತ್ತೆ ಬೂಟ್ ಇಟ್ಟು ಬಿಡ್ಬೇಕು ಅನ್ಸತ್ತೆ ನಿಮ್ನ. ಅಲ್ಲ ಕೊಟ್ಟಿರೋದ ಭಿಕ್ಷಕನ ಮಗಳು ಇಷ್ಟೆಲ್ಲ ಮೋಸ ಮಾಡಿ ದ್ರೋಹ ಮಾಡಿ ಮತ್ತೆ ಏನಾಗತ್ತೆ ಅಂತ. ನಮಗೆ ಬೇಡ, ನಿಮ್ಮ ಮಗಳು ಬೇಡ ಅಂದ್ರೆ ಬೇಡ. ಹೌದು, ನಮಗೂ ಬೇಡ ನಿಮ್ಮ ಮಗಳು. ನನಗಿಷ್ಟ ಇಲ್ಲ ಮೋಸ ಮಾಡು. ನಾನು ಏನೇನೋ ಕನ್ಸ್ಕೊಂಡಿದ್ದೆ, ಅದೆಲ್ಲ ಹೊಳೆ ಮುಂಚೆ ತಳ್ಕೊಂಡು ಹೋದಂಗತ್ತು. ಬೇಡ, ನನಗೆ ಬೇಡ ಅಂದ್ರೆ ಬೇಡ. ಇದೇನ್ರಿ ಹಿಂಗಂತಾರಲ್ಲ ಇವರು ಅಂತೀವವ, ಮತ್ತೆ ಹಿಂಗ ಅನ್ಬೇಕು. ಮತ್ತೆ ಇನ್ನೇನ್ ಅನ್ಬೇಕು ನೋಡ್ರಿ ಯಾಕರ ಇಷ್ಟೋ ತನಕ ಭಾಳ ಸಮಾಧಾನದಿಂದ ಮಾತಾಡಿದ್ರಿ. ಇಂಥ ಒಂದು ಸಂದರ್ಭ ಯಾವತ್ತಾದ್ರೂ ಬಂದೇ ಬರುತ್ತಾ ಅಂತ ಗೊತ್ತಿಲ್ದನ ನಾವು ಮದುವೆ ಮಾಡಿರ್ತೀವೇನ್ರಿ. ಅಷ್ಟರ ವಿಚಾರ ಬೇಡನ್ರಿ. ನೀವು ಇವತ್ತೇನೋ ಅಂಜಿಸಿ ನಮ್ಮ ಮಗಳು ಬಿಟ್ಟು ಹೋಗ್ತೀರಿ ಅಂತಂದು ನಾವು ಅವತ್ತೋ ವಿಚಾರ ಮಾಡಿದ್ವಿ. ನಮ್ಮ ಮಗಳು ಜೀವನ ಹಾಳಾಗ್ಬಾರ್ದು ಅಂತಂದು ನಾವೆಲ್ಲ ಪಕ್ಕ ಪ್ಲಾನ್ ಮಾಡ್ಕೊಂಡು ಅದೀವ್ರಿ. ನಾವು ಭಿಕ್ಷುಕರು ಇರ್ಬೇಕು, ಆದ್ರೆ ನಾವೇನು ಬುದ್ಧಿ ಇಲ್ದಾರಲ್ರಿ. ನಾವು ಭಿಕ್ಷುಕರ ಆದ್ರೆ ಭಾರಿ ಚುರುಕು ಬುದ್ಧಿಯವ್ರು ನಾವು. ನಮ್ಮನ್ನ ನಿಮ್ಮೆಲ್ಲ ಆಟ ನಡೆಯಂಗಿಲ್ಲ. ನಾವು ಕಾನೂನು ಎಲ್ಲ ಅರ್ದು ಕುಡ್ದೀವಿ. ನಮ್ಮ ನಿಂತ ಆಟ ಎಲ್ಲ ಹಚ್ಚಕ್ಕೆ ಹೋಗ್ಬಿಡ್ರಿ ನೀವು. ನಾವ ಮದ್ವೆ ಏನಿಲ್ಲ ಗುಡಿ ಮುಂದೆ ಮಾಡಿದಲ್ಲ, ನಾವೇನು ಸುಮ್ಮನೆ ಮಾಡಿವೇನ್ರಿ. ಅದರೊಳಗೆ ಸಹಿ ಮಾಡಿ ಇಬ್ರದ್ದು ಸಹಿ ಮಾಡಿಸ್ಕೊಂಡು ನೆನಪೈತೇನೆ. ಈಗ ಬಂದವಲ್ಲ ಇಬ್ಬರದು ಲಗ್ನ ಮಾಡ್ಕೊಳ್ಳೋಕ್ಕಿಂತ ಮುಂಚೆಗೆ ಒಬ್ರಿಗೊಬ್ರು ಸಹಿ ಮಾಡಿ ಒಪ್ಪಿಗೆ ತಗೊಂಡು ಅದು ಒಂದು. ಆಮೇಲೆ ನಾನು ಗೊತ್ತಿಲ್ದಂಗ ವಿಡಿಯೋನು ಮಾಡ್ಸೀನಿ,
ಫೋಟೋನು ತೆಗ್ಸೀನಿ ಅದನ್ನು ಮಾಡ್ಸೀನಿ ನಾನು ಎಲ್ಲ ಪಕ್ಕ ಅದೀನಿ. ಅದು ಫಸ್ಟ್ನೇ ಮದುವೆ ಆಗಿದೆ, ಎರಡನೇ ಮದುವೆ ಮಾಡ್ಕೊಳಕತ್ತದಂತಾನು ಬರ್ಸೀನಿ. ಎಲ್ಲ ರೀತಿಲಿಂದನೂ ನಾನು ನನ್ನ ಮಗಳಿಗೆ ಸೇಫ್ಟಿ ನೋಡೀನಿ. ನೋಡ್ರಿ, ನೀವೇನೋ ನನ್ನ ಮಗಳನ್ನ ಬಿಡ್ಬೇಕು ಅನ್ನೋದಿತ್ತಂದ್ರೆ ಕಾನೂನುಬದ್ಧವಾಗಿ ಹೋಗ್ತೀವಿ, ನಾಳೆ ಕೋರ್ಟಿಗೆ ಹಾಕ್ತೀವಿ, ಡೈವರ್ಸ್ ಕೊಡ್ಬೇಕಾಗತ್ತೆ. ಡೈವರ್ಸ್ ಕೊಟ್ರೆ ಅರ್ಧ ಆಸ್ತಿ ಕೊಡ್ಬೇಕಾಗತ್ತೆ, ಇದನ್ನ ಪಗಾರದಾಗ ಅರ್ಧ ಪಗಾರ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಮೊದಲೇ ಹೆಂಡತಿಗೆ ಹೆಂಗೆ ಕೊಟ್ರಲ್ಲ ಅದನ್ನ ಕೊಡ್ಬೇಕಾಗತ್ತೆ. ವಿಚಾರ ಮಾಡ್ರಿ, ನೀವಾಗೆ ಬಿಟ್ರೆ ನಮ್ಗೆ ಲಾಭ. ಕಟ್ಕೊಂಡು ಜೀವನ ಮಾಡೀನಿ ಹೆಂಗೋ ಒಂದು ತಿಂಗಳ ಆಯ್ತು ಬಿಡು, ಜೀವನ ಪರ್ಯಂತರ ಇರ್ತೀನಿ ಅಂದ್ರೆ ಏನಿರಲ್ಲ, ಎಲ್ಲ ನಿಮ್ಗೆ ಇರುತ್ತೆ. ನೋಡ್ರಿ ಅಲ್ಲ ಮತ್ತೆ ನೀವೇ ನನ್ನ ಮಗಳು ಹೊರಗಷ್ಟೇ ಕೊಟ್ಟಿಲ್ಲ ಹಂಗೆ ಅಂತ ಅನ್ಬೇಡ್ರಿ. ನಾವು ಭಿಕ್ಷೆ ಏನು ಬೇಡ್ತೀವಲ್ಲ ನಮ್ದೇನ್ರಿ, ಹೊಟ್ಟೆ ಹೊರಗೆ ಮಟ್ಟಿ ಒಳಗೆ ಅನ್ನಂಗೆ ಗಂಟು ನಮ್ದು ಇದೇ ಇರುತ್ತೆ. ಊಟದ ಖರ್ಚೆಲ್ಲ ಹೊರಗಿರುತ್ತೆ. ನಮ್ದು ಏನು ಖರ್ಚು ಇರಂಗಿಲ್ಲ. ಆ ರೊಕ್ಕ ಎಲ್ಲ ತಂದು ನನ್ನ ಮಗಳಿಗೆ ಹೇಳಿದ್ರೆ ಬಿಕ್ಕಿ ಅಕ್ಕಿ ಕೊಡ್ತೀವಿ, ನಿಮ್ಗೆ ಅಲ್ಲಂದ್ರೆ ಲಾಭ. ನೋಡ್ರಿ ಮತ್ತೆ ಆಸ್ತಿ ಕೊಡಂಗಿದ್ರೆ ಕೊಡ್ರಿ. ನಮಗೂ ಈ ಒಂದು ಗುಡಿಯಾಗಿದ್ದು ಇದು ಬ್ಯಾಸರ ಆಗ್ಬಿಟ್ಟೈತಿ. ಯಾವಾಗ ಈ ಗುಡಿಯಾರ ಮತ್ತೆ ಬೈಕ್ ಕಳ್ಸಿದ್ರೆ ಮತ್ತೊಂದು ಗುಡಿಗೆ ಹೋಗ್ಬೇಕು, ಮತ್ತೆ ಆ ಗುಡಿಯಾರ ಬೈಕ್ ಕಳ್ಸಿದ್ರೆ ಮತ್ತೆ ಇನ್ನೊಂದು ಕಡೆ ಹೋಗ್ಬೇಕು. ನಮಗೂ ಒಂದು ನೆಲೆ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟೈತಿ. ನಿಮ್ಮ ದಯದಿಂದನಾದ್ರೂ ನಮಗೊಂದು ನೆಲೆ ಸಿಕ್ಕರೆ ಸಾಕಾಗೈತೆ ಅತ್ತಾಗ. ಮತ್ತೆ ಆಸ್ತಿ ಕೊಡಂಗಿದ್ರೆ ಕೊಡ್ರಿ, ಚಲೋನ ಆಗುತ್ತೆ. ನಿಮ್ಮ ಜನ್ಮಕ್ಕೆ ಎಷ್ಟು ಬಂಡಗಿಟ್ಟಿರ ನೀವು. ಅಲ್ಲ ಮತ್ತೆ ನಿಮ್ಮ ಯೋಗ್ಯತೆ ತಕ್ಕಂಗೋದಿರಿ. ಒಳ್ಳೆ ಇದ್ರಾಗ ಸಂಸ್ಕಾರದಾಗ ಒಳ್ಳೆ ಮಂಟಂದಾಗ ಇದ್ದಿದ್ರೆ ಇಂಥ ಮಾತು ಇಂಥ ನಡತೆ ಇರ್ತಿದ್ದೇ ಇಲ್ಲ. ಮಗಳನ್ನ ವ್ಯಾಪಾರಕ್ಕೆ ಇಟ್ಟಿರಿ, ವ್ಯಾಪಾರಕ್ಕೆ. ನಿಮ್ಮ ಜನ್ಮಕ್ಕೆ ಇಲ್ಲೋಡಿ ಇಷ್ಟ ತನಕ ಸುಮ್ಮನೆ ಅದೀವಿ ಏನಂತಂದ್ರೆ ನಾವು ಏನು ಮತ್ತು ಹಂಗಲ್ಲ, ನಮಗೂ ಎಲ್ಲ ಬರ್ತಾವೆ ಬೇಗ ಬಾಯಾಗ. ಏನ ಕೊಟ್ಟಿವಿ ಒಂದು ತಪ್ಪು ಮೋಸ ಮಾಡಿ ಅನ್ನೋದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಅದೀವಿ. ಇನ್ನು ನಮ್ಮ ಪರ್ಸನಲ್ ವಿಚಾರಕ್ಕೆ ಬಂದ್ರೆ ಹಂಗಲ್ಲ. ನಿಮ್ನೆ ಮೋಸ ಮಾಡಿ ಅಂತ ಹೇಳ್ತಾರಲ್ಲ, ಬಾಂಡಿಗೆಟ್ರಿ ಅಂತ ಹೇಳ್ತಾರಲ್ಲ. ನೀವು ಬಾಂಡಿಗೆಟ್ಟಿಲ್ಲ, ನೀವು ಏನು ಮಾಡಿರಿ ಮೊದಲೇ ಸಸಿಗೆ ನಮ್ಗೇನು ಗೊತ್ತಿಲ್ಲ. ನಾವು ಎಲ್ಲ ತಿಳ್ಕೊಂಡಿವಿ, ಗೊತ್ತಿಲ್ಲ ಏನಲ್ಲ. ನಿಮ್ಮ ಸಸಿಗೆ ಅಷ್ಟು ಮೋಸ ಮಾಡಿ ಅವ್ರಿಗೆ 2 ಮಕ್ಕಳನ್ನ ಆದ್ಮೇಲೆ ಆಕಿ ನಾವು ಒದ್ದು ಮನೆಗೆ ಸ್ಟಾರ್ಟ್ ಕೊಟ್ಟು ಆಕಿಗೆ ಡೈವರ್ಸ್ ಕೊಡಿಸಿ ಆಕಿಗೆ ಕೊಟ್ಟಿಲ್ಲ ಆಸ್ತಿ ನೀವು. ನೀವೆಷ್ಟು ಹುಡುಗಿನ ಉಡ್ಸ್ಕೊಂಡು ತಿಂದಿರಿ ಅಂತ ಗೊತ್ತಿಲ್ಲ ನಮ್ಗೆ, ಎಲ್ಲ ಗೊತ್ತದವು. ಇಂಥದೆಲ್ಲ ಬಿಟ್ಬಿಡ್ರಿ. ನೀವೇನು ಅಂತ ಏನು ಸಾಮಾನ್ಯ ಅಲ್ಲ, ನಾವು ಸಾಮಾನ್ಯ ಅಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಹೆಂಗ ದೇವನ ತಿಳ್ಕೊಬೇಕು. ದೇವರು ಜೋಡ ಕುರ್ಶನ್ ಅಂತಾರಲ್ಲ, ಹಿಂಗೆ ನೀವು ಒಬ್ರಿಗೆ ಮೋಸ ಮಾಡ್ರೆ ಇನ್ನೊಬ್ರು ನಿಮ್ಮ ಮೋಸ ಮಾಡಕ್ಕೆ ಇರ್ತಾರ. ದೇವರು ಸರಿಯೇ ಮಾಡಿರ್ತಾನ. ಬಂದಿರಲ್ಲ ನೆಟ್ಟೆ ನಮ್ಮ ಮಗಳು ಕರ್ಕೊಂಡೆ ಬಾಳೆ ಮಾಡಿಸಿದ್ರಿ, ಚಲೋ ಆತ. ಏನಾರ ಹಿಂಗೆ ಅಡ್ಡಗುಂಟಿ ತೆಗಿರಿ. ಮತ್ತು ನಾವೇನಿಲ್ಲ ನಮ್ಮ ಮಗಳನ್ನ ಹಿಂಗೆ ತಾವ ಹಿಂಗೆ ಬಂದು ಕರ್ಕೊಂಡು ಮದುವೆ ಮಾಡ್ಕೊಂಡು ಇವತ್ತು ನಾವು ಏನಿಲ್ಲ ಗೊತ್ತಿದ್ಮೇಲೆ ಬೇಕಂತ ವರದಕ್ಷಿಣೆ ಡೌರಿ ಕೇಸ್ ಹಾಕ್ಬಿಡ್ತೀವಿ. ನಿಮ್ಮ ಅವ್ವ ನಿಮ್ಮ ಭಿಕ್ಷೆ ಬರ್ತಾರಲ್ಲ ರೊಕ್ಕ ಕೊಡೋನು ಅನ್ನೋದು, ಇಲ್ಲ ಹಂಗೆ ಕೊಡೋನು ಹಿಂಗೆ ಕೊಡೋನು ಅಂತಂದು ನನ್ನ ಮಗಳನ್ನ ತಾವು ಬಂದು ಮದುವೆ ಮಾಡ್ಕೊಂಡು ಹೋಗಿ ಹಿಂಗೆ ಟಾರ್ಚರ್ ಕೊಡ್ತಾರ. ನನ್ನ ಮಗಳನ್ನ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಅಂತಾನೆ ಹೇಳ್ತೀವಿ ನಾವು. ಬೇಕಂತ ಯಾರು ನೋಡ್ರಿ ನನ್ನ ಮಗಳು ಬಂದು ನಿಮ್ಮ ಮಗಳು ಲೈನ್ ಹೊಡೆದು ಈಗೆಲ್ಲರೂ ಹೆಣ್ಣುಡುಗಿನ ಲೈನ್ ಹೊಡೆದು ಮಾಡ್ಕೊಂಡು ಹೋಗ್ತಾರ. ಗುಡಿಯಾಗಿದ್ಲ ಬಾಡಿ ನನ್ನ ಮಗಳು ಮೋಸ ಮಾಡಿ ಪ್ರೆಗ್ನೆಂಟ್ ಮಾಡಿಬಿಟ್ಟ ಅಂತ ಹೇಳ್ತೀನಿ. ಹೆಚ್ಚು ಕಮ್ಮಿ ಆದ್ರೆ ಮಾಡಿ ಹೊಟ್ಟೆ ತೋರ್ಸನ. ಆಮೇಲೆ ಈಗ ಕೈ ಬಿಡಾಕತ್ತಾನ. ಈಗ ನೋಡ್ರಿ ನನ್ನ ಮಗಳು ಜೀವನ ಹೆಂಗಂತಂದು ಹಾಕಿಲ್ಲ ಬಾರ್ದ ಕೇಸ್ ಹಾಕ್ಬಿಡ್ತೀನಿ. ಡೌರಿ ಕೇಸ್ ಹಾಕಿದ್ರೆ ಸಾಯೋವರೆಗೂ ಜೈಲ್ನಾಗ ಇರ್ಬೇಕಾಗತ್ತೆ. ಹುಷಾರು ನೋಡ್ರಿ. ಸುಮ್ಮನಿದ್ರೆ ಸುಮ್ಮನೆ ಮತ್ತೆ ಏನಂತಾರಲ್ಲ, ಎಟ್ಟಿಗೆ ಇಟ್ಕೊಂಡು ನನ್ನ ಮಗಂದ ಜಾಪಾನ್ ಮಾಡ್ರಿ ಚಲೋ ಆತ. ಏನ ಹುಡುಗಿ ಮೊದ್ಲೇದಕ್ಕೆ ಹಿಂದೆ ಗಟ್ಟುಳ ಅಪ್ಪ ಅವ್ವ ಅಣ್ಣ ತಮ್ಮ ಇದ್ದಿದ್ದಿಲ್ಲ ಅನ್ಸುತ್ತೆ. ನೀವು ಮಾಡಿದೆಲ್ಲ ಹುಡುಗಿ ಅನ್ವಸ್ತು, ನೀವು ಓಡಿಸಿದ್ರಿ ಹೋತು ಪಾಪ. ಆದ್ರೆ ನಾವು ಹಂಗಲ್ಲ, ನಾವು ಅಪ್ಪ ಅದೀವಿ, ಭಿಕ್ಷುಕರ ಇರ್ಬೋದು. ಆದ್ರೆ ನಾವೇನು ಅದ್ರಲ್ಲ. ನಾವು ಬಂದೋಬಸ್ತ್ ಅದೀವಿ. ನಿಮ್ಮನ್ನೇನಿಲ್ಲ ಮುರಿದ್ ಮುಟ್ಟಿಗೆ ಮಾಡ್ಬಿಟ್ಟಿವಿ. ಏನು ಮಾಡ್ಬೇಕೆಲ್ಲ ಗೊತ್ತೈತಿ. ಎಲ್ಲ ರೀತಿಯಿಂದ ನಾವು ಕಾನೂನುಬದ್ಧವಾಗಿ ಮಾತಾಡ್ತೀವಿ. ಬೇಕಂದ್ರೆ ಏನು ರೌಡಿಗಳನ್ನ ಕರೆಸಿ ಒದ್ದು ಬಡ್ದು ಹೊರದು ಏನು ಬೇಕಾದ್ರೆ ಮಾಡ್ತೀವಿ. ನಮಗೂ ಎಲ್ಲ ಲಿಂಕ್ ಅದಾವ ಗೊತ್ತಾನ. ಏನು ಅಂಜಿಸ್ತಾರೇನ ಅಕ್ಕರ ಅನ್ಸಕ್ ಯಾಕೆ ಹೋಗನ್ರಿ? ಬೇಕಿರ್ ನೋಡ್ರಿ, ಒಂದ್ಸಲ ಶಾಂಪಲ್ ತೋರಿಸ್ತೀವಿ. ಇವ ಇಲ್ಲೊಂಚೂರು ಬಾಬಿ ಇಲ್ಲಿ. ಯವ್ವ ಮಗಳ, ನೀ ಅಂಜ್ಬಿಡ. ನೀ ಯಾವ್ದಾದಕ್ಕೆ ಅಂಜ್ಬಿಡ ಬೇ. ನಾವು ಅದೇ ಸುಮ್ಮನಿರು. ನೀ ನೋಡ ಹೆಂಗೆ ಮಾಡ್ತೀವಿ ಅಂದ್ರೆ ಹಂಗೆ ಬಗ್ಗಿಸ್ತೀವತ್ತನ. ನಮ್ನೇನು ತಿಳ್ಕೊಂತಾನೆ ಭಿಕ್ಷೆ ಬೇಡ್ತಾರಂದ್ರೆ ಬೈ ಭಿಕ್ಷೆ ಒಂದ ನಮ್ದು ಜೀವನ ಇನ್ನೊಂದಿಲ್ಲ ಅಂತ ತಿಳ್ಕೊಂತಾನೆ. ಏನ ಭಿಕ್ಷೆ ಬೇಡೋದು ನಮ್ದು ಹಣೆ ಬರ್ತೈತೆ, ಭಿಕ್ಷೆ ಬೇಡ್ತೀವಿ. ಆದ್ರೆ ನಾವು ಮತ್ತೆ ನಾನ ಅಂತ ಬಂದ್ರೆ ಏನು ಮಾಡೋಕ್ಕೂ ಹೆಸಲ್ಲ. ಇಲ್ಲಿ ತಿನ್ನೋ ಕೂಡ ಜೈಲ್ನ ತಿಂತೀವಿ. ಆಟ ಕೊಡ್ಲಿ ಕುಡುಗಲ್ಲ ಇರ್ಕೋತೀನಿ, ಸುಮ್ಮನಿರು. ಅಲ್ವೇವ ಏನಾರ ಅಂಜಿಕೆ ಮಾಡಿ ಹಂಗೆ ಮಾಡಿ ನೀವು ಕಳಿಸ್ತೀರಿ. ಅಲ್ವೋ ನನಗೇನಾರ ಮಾಡಿದ್ರೆ ಮಗಳ ಈ ಅಂಚಿಕಿನ ಸಾಕು. ಮಕ್ಕಳಂಗೆ ಗಾಳಿ ಹೊಂಟೈತೆ ಅವ್ರದ್ದು. ಇನ್ನೇನು ಮಾಡ್ತಾರ ಮುಟ್ಟಂದ ನೋಡು. ಹಂಗಲ್ಲ ಕಂಪ್ಲೇಂಟ್ ಎಲ್ಲ ಮಾತಾಡ್ತೀನಿ. ಸುಮ್ಮನೆ ನೀ ಅಂಜಕ್ ಹೋಗ್ಬೇಡ. ಬಾಡೆ ಹೊಲ್ ಕಟ್ಟೊಂದು ಬಾಡೆ ಊರ್ ಬಾಡೆ ಏನು ಅಂತ ಜೋಡ್ ಮಾಡಿದ್ಲ ನಮ್ಮ ಮನೆಗೆ ದರಿದ್ರ ಅಂತಂದು. ಅಯ್ಯೋ ಏನಾರ ರೌಡಿಗಳು ಅಂತಾನ ಏನೇನೋ ಅಂತಾರ. ಪೊಲೀಸ್ ಕಂಪ್ಲೇಂಟ್ ಇದು ಅಂತಾರ. ಲೋ ಅವ್ರು ಬೇಸ್ ಬಲಿನ ಹೇಳಂಬಿಟ್ಟಾರಲ್ಲ ನಮಗೆ ಗೊತ್ತಿಲ್ದಂಗ. ನಮ್ಮನ್ನ ಬಲಿಯಾಗ ಹಾಕ್ಬಿಟ್ಟಾರ. ಎದ್ದಳಕ ಬರಲ್ಲ ಇನ್ನು ಮುಂದೆ ಹಂಗೆ ಮಾಡ್ಬಿಟ್ಟಾರ. ಏನು ಕರ್ಮನು ಏನು ಮಾಡ್ಬೇಕಲ್ಲ ಬಾಯ್ ಬಿಡಲ್ಲ. ಅವ್ನು ಬೇಯವ್ವ, ನಾವು ಭಾಳ ಒಳಗೆ ಬಿದ್ದುಬಿಟ್ಟಿವಿ. ಹಳದಾಗ ಎದ್ದಳಕ್ಕೆ ಆಗಲಾರ್ದಂಗೆ ಬಿದ್ದುಬಿಟ್ಟಿವಿ. ನಾವೇನಾರ ಈಗ ಡೈವರ್ಸ್ ಕೊಡ್ತೀವಿ ಅಂದ್ರೆ ಈಗ ನಾವು ಒಂದು ತಿಂಗಳಾಗೈತಿ ಡೌರಿ ಕೇಸ ಅಂತಾರೆ ಜೈಲ್ನಾಗ. ಅದೊಂದು ಆಮೇಲೆ ಒಂದ್ ವೇಳೆ ಅವರು ಡೈವರ್ಸಿಗೆ ಒಪ್ಕೊಂಡ್ರೆ ಈಗ ಅಲ್ಲೇ ಅರ್ಧ ಆಸ್ತಿ ಕೊಟ್ವಿ. ಇನ್ನೈಕಿಗೆ ಅರ್ಧ ಆಸ್ತಿ ಕೊಟ್ರೆ ನಾವ ಮತ್ತೆ ಭಿಕ್ಷುಕರಾಕಿವಿ. ನಾವ ಚೀಪ್ ಹಿಡ್ಕೊಂಡು ಇಲ್ಲೇ ಇದಾಗ ಗುಡಿ ಮುಂದೆ ಭಿಕ್ಷೆ ಬಿಡ್ಬೇಕಾಗತ್ತೆ. ಅಂತೂ ಮಿಕ್ಕಿ ಏನಾರು ರೌಡಿಸಮ್ ಮಾಡೋಕ್ಕೂ ಆಗಂಗಿಲ್ಲ. ಯಾಕಂದ್ರೆ ಅವರ ರೌಡಿಸಮ್ ಅಂದಂಗೆ ಅದಾರ. ಬೇಯವ್ವ ಮೊದ್ಲ ಭಿಕ್ಷೆ ಬಿಡೋರು ಬೇಯವ್ವ. ಅವಕ್ಕೆ ಆಸ್ತಿ ಮನಿ ಮಠ ಯಾವುದಿಲ್ಲ. ನಮ್ಮನ್ನಿಬ್ಬರನ್ನು ಮರ್ಡರ್ ಮಾಡಿ ಹೋಗೋದು. ಇಲ್ಲಿ ತಿನ್ನೋದನ್ನ ಇಲ್ಲಿ ಹೆಂಗಿದ್ರು ಭಿಕ್ಷೆ ಬಿಡ್ಕೊಂಡು ಅದನ್ನ ಅಲ್ಲಿ ಆರಾಮ್ ಕಾಲ ಕಲ್ಕೊಂಡು ಜೈಲಾಗ ಕುತ್ಕೊಂಡು ತಿಂತೀವಿ ಅಂತಾರೆ ಬೇಯವ್ವ ಅವರು. ಮೂರು ಬಿಟ್ರು ಬೇ ಯವ್ವ ಇವ್ಕ ರೌಡಿಗಳು ನಿಂಕು ಇದ್ದಂಗೆ ಐತ್ ಬೇಯವ್ವ. ಇವ್ರೇನು ಸಾಮಾನ್ಯ ಇದ್ದಂಗಿಲ್ಲ. ಹಂಗಿದ್ದಕ್ಕೆ ನಮ್ಮನ್ನ ಇಷ್ಟು ನಮ್ಮನೆ ಬಲಿ ಬೀಳ್ಸ್ಕೊಂಡ್ರೆ ಅಯ್ಯೋ ದೇವ್ರು ನಮ್ಮನ್ನ ಹೋಗಿ ಇಂತಲೇ ತಂದು ಇಂಥ ಒಂದು ಇದಕ್ಕೆ ಹಳದ ಹಾಕಿದ್ನಲ್ ಬೇಯವ್ವ. ಯವ್ವ ಏನ್ ಮಾಡೋದು ಬೇಗ.
ಏನ್ ಮಾಡ್ದಂತ ನಾನು ಕೇಳ್ತಿಲ್ಲಲ್ಲ ಬಾಡ ನಾನು ಏನ್ ಮಾಡ್ಲಿ ಅಂತ ತಿಂದ ವಿಚಾರ ಮಾಡಕತ್ತೀನಿ. ಓಣ್ಯಾಗ ಮಂದಿಗೆಲ್ಲರಿಗೂ ಎಲ್ಲ ಹೆಂಗ ಹೇಳಿ ನಾವು ಇಲ್ಲಿ ಇರಂಗಿಲ್ಲ ಈ ಜೋಪಡದಂತ ಮನ್ಯಾಗ ನಾವು ಅರಮನೆ ಅಂತ ಮನೆಗೆ ಹೋಗ್ತೀವಿ ಅಂತ ಹೇಳಿ ಈಗ ನಾಳೆ ಎಲ್ಲರೂ ಎಲ್ಲೆತ್ತಿನ ಅರಮನೆ ಈಗ ಹೋಗಿಲ್ಲಲ್ಲ ಕೈಗೊಂದು ಕಾಳ್ಗೊಂದು ಆಳು ಇಲ್ಲಲ್ಲ ಯಾಕೆ ಇಲ್ಲದ ನಿನ್ ಸಸಿ ಏನು ಎತ್ತ ಕೇಳ್ತಾರ ಏನ್ ಮಾಡೋದಿಲ್ಲ ಬಾಡ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬೇಕನ ಇಲ್ಲ ಅಂದ್ರೆ ಅವ್ರು ಬಿಡ್ತಾರ ನಮ್ಮನ್ನ ಅಯ್ಯೋ ಒಂದ್ ತಿಳಿಯೇನು 16 ತಿಳಿಯಕತ್ತವ ಏನ್ ಮಾಡದ ಬಾಡ ಏನ್ ಮಾಡದ ಯವ್ವ ಏನು ಮಾಡೋಕ್ಕಾಗಲ್ಲ. ಆಸ್ತಿ ಅಂತ ಮೊದಲು ಕೊಡೋಕ್ಕಾಗಂಗಿಲ್ಲ. ಈಗಾಗಲೇ ಅರ್ಧ ಪಗಾರ ಹಾಕಿ ಹೊಂಟೈತಿ, ಇನ್ನು ಅರ್ಧ ಪಗಾರ ಈಕಿಗೆ ಹೋತಂದ್ರೆ ನನಗೂ ಪಗಾರನೂ ಇಲ್ದಂಗೆ ಆಗತ್ವೆ, ಆಸ್ತಿನೂ ಇಲ್ದಂಗೆ ಆಗತ್ವೆ. ಯವ್ವ ನಿಜವಾಗೂ ನಾವು ಈ ಗುಡಿ ಬರ್ತೀವಿ ಭಿಕ್ಷೆ ಬಿಡಕ್ಕೆ ಹಂಗಾಗತ್ತೆ. ಇನ್ನು ಬ್ಯಾಡ ಬೇ ಯವ್ವ, ಡೈವರ್ಸ್ ಕೊಡೋದು ಬೇಡ. ಈ ಡೌರಿ ಕೇಸ್ ಹಾಕಿ ಕೊಟ್ಟಾಗ ನಾವು ಮತ್ತೆ ಜಿಲ್ ಬಂದ ಯವ್ವ ನಮಗೆ ಎರಡು ಕುಂತಿಗೆ ಬಂದವೆ. ಇತ್ತಾಗ ಡೈವರ್ಸ್ ಕೊಟ್ಟರು ಪಾಪರ ಹಾಕಿವಿ. ಇನ್ನು ಈಗಿಂದ ಈ ಮನೆಗೆ ಏನಾರು ನಾವು ಡೈವರ್ಸ್ ಕೊಡ್ಲಾರ ತವ್ರ ಮನೆಗೆ ಕಳಿಸಿದ್ವು ಅಂತಂದ್ರೆ ಅವ್ರು ಕೇಸ್ ಹಾಕಿ ನಮ್ಮನ್ನು ಜೈಲಿಗೆ ಕಳಿಸ್ತಾರೆ ಬೇ. ನಮಗೆ ಎಲ್ಲಿ ಯಾವ ಕಡೆ ತಿರುಗಿದ್ರು ನಮಗೆ ತಪ್ಪಿಸ್ಕೊಳಕ್ಕಾಗಲಾರ್ದಂಗೆ ಎಲ್ಲ ಕಡೆಯಿಂದ ಅವ್ರು ನಾವು ಬಂದ್ ಮಾಡಿಬಿಟ್ಟಾರ ಬೇ ಯವ್ವ. ದಾರಿನ ಬಂದ್ ಮಾಡ್ಬಿಟ್ರ ಯವ್ವ. ಸುಮ್ಮನೆ ಮುಕ್ಳಿ ಬಾಯಿ ಮುಚ್ಕೊಂಡು ಆಕಿನ ಮನೆ ಕರ್ಕೊಂಡು ಹೋಗನ್ ಬೇವ. ಸುಮ್ಮನೆ ಇರುವಲ್ತಕ್ಕೆ ಮನ್ಯಾಗ ಬಿದ್ದಿರುವಲ್ತಕ್ಕೆ ತಾಯಿ ಬಿದ್ದಂಗ ಹಂಗ ಮಾಡನ್ ಬೇಯವ್ವ. ಏನ್ ಮಾಡಕ್ಕಿಲ್ಲ ಬಂದ ದಾರಿ ನಡಿ ಕರ್ಕೊಂಡು ಹೋಗೋಣ. ಇನ್ನೇನ್ ಮಾಡಕ್ಕಾಗತ್ತ. ಅಯ್ಯೋ ನನಗೆ ಆಕಿನ ಮುಟ್ಟಿಸ್ಕೊಳಕ್ಕೆ ಹೇಸಿ ಬರಕತ್ತೈತ್ಲ. ಮೊದಲ ಆಕಿ ದೊಡ್ಡ ಅರಮನೆಗೆ ರಾಣಿ ಹಂಗಂತ ತಿಳ್ಕೊಂಡು ಆಕಿಗೆ ಇದ್ದಲ್ಲೇ ಚಾ ಇದ್ದಲ್ಲೇ ಊಟ ಆಕಿ ತಿಂದದ ಗಂಗಾಳ ಪಂಗಾಳ ಎಲ್ಲ ನಾನಾ ತೊಳಿತಿದ್ದೆ. ಇವಾಗ ಅಯ್ಯೋ ದೇವ್ರಿ ಆಕಿ ಮುಟ್ಟಿಸ್ಕೊಳಕ್ಕೆ ವಾಕರಕ್ಕೆ ಬಂದಂಗಾಗತ್ಲ. ಭಿಕ್ಷೆ ಬೇಡ್ಕೊಂಡು ತಿಂದು ನಮ್ಮ ಮನ್ಯಾಗ ಹಿಂಗಂತ ಅಯ್ಯೋ ನೆನೆಸ್ಕೊಳಕ್ಕಾಗಲ್ತಲ ಬಾಡ. ಎಂತ ಜನ್ಮ ಎಂತ ಕರ್ಮ ಬಂತ್ಲೋ ಬಾಡ ನಮಗೆ. ಬಾ ಹೋಗೋಣ ನಾಯಿ ಅಂತವನ. ಏನ್ರಿ ದಿಕ್ತೀರ ಏನು ವಿಚಾರ ಮಾಡಿದ್ರಿ? ಏನಿಲ್ಲ ಆಯ್ತು ತಗೋ ಏನೋ ಆಗ್ಬಿಟ್ಟೈತಿ. ನನ್ನ ಹಣೆ ಬರ ನನ್ನ ಸೊಸಿ ಈಕಿನ ಬರ್ಬೇಕನ್ನೋದಿತ್ತು. ನನ್ನ ಮಗಗ ಈಕಿನ ಹೆಂಡತಿ ಬರ್ಬೇಕಂತಂದು ದೇವ್ರು ಬರ್ಬಿಟ್ಟಿದ್ದಾನ. ಏನು ಮಾಡೋಕ್ಕಾಗತ್ತೆ. ಆಯ್ತು ಕರ್ಕೊಂಡು ಹೋಗ್ತೀವಿ. ನೀವೇನು ಹಗಲಲ್ಲಿ ಒಟ್ಟಲ್ಲಿ ಬರಕ್ಕೆ ಹೋಗ್ಬೇಡ್ರಿ ಒಟ್ಟೆ. ಆಯ್ಕೊಬ್ಬಕ್ಕೆ ನಮ್ಮ ಮನೆಗೆ ಇರುವಳಕ್ಕೆ ಮತ್ತೆ ಅಲ್ಲಿ ಬಂದು ಈ ಅವತಾರದಾಗ ಈಗಾಗಲೇ ಯಾಕಿದ್ ಸಲುವಾಗಿ ಮಾನ ಮರ್ಯಾದಿನ ಹೆಂಗೆ ಮುಚ್ಕೋಬೇಕೋ ಗೊತ್ತಿಲ್ಲ. ಮತ್ತೆ ನೀವು ಬಂದು ಅದು ತೆಗಿಬೇಡ್ರಿ. ಹೆಂಗ ಒಂದು ಶ್ರೀಮಂತರ ಮಗಳು ಅಂತ ಹೇಳಿನಿ ಹಂಗೆ ಮೇಂಟೈನ್ ಮಾಡ್ತೀನಿ. ನೀವು ಬಂದು ಮರ್ಯಾದೆ ತೆಗೆ ಮಾಡಿದ್ರೆ ಮತ್ತೆ ನೋಡಿ ಮತ್ತೆ ಆತ್ರಿ ನಾವೇನ್ ಬರಲ್ಲ. ನಮ್ಮಂತಲೇ ಬೇಕಿರ ಮಗಳು ಮತ್ತೆ ನಾವು ಮಗಳ ಮಕ್ಕ ನೋಡ್ಬೇಕಲ್ರಿ. ಕಷ್ಟ ಮತ್ತೆ ಆಕಿಗೆ ಏನು ಹೆಂಗೈತಿ ಏನಂತ ನಾವು ವಿಚಾರ ಮಾಡ್ಬೇಕು. ಆಮೇಲೆ ನಾವು ಹಡ್ದಿವ್ರಿ ಒಂದ ಮಗಳು ಆಕಿ ಚಂದಗಿರೋ ನೋಡ್ಬೇಕು, ಆಕಿ ಕೂಡ ಮಾತಾಡ್ಬೇಕು ಎಲ್ಲ ನಮಗೂ ಇರ್ತಾವ್ರಿ ಆಸೆ. ಆಕಿನ ಬೇಕಿರೋ ಬಂದು ಬೇಕಿರ ಹೋಗೋಳಕ ನಾವೇನ್ ಬರಲ್ಲ ತೋರಿ ನಿಮ್ಮ ಮನೆಗೆ. ಆದ್ರೆ ಆಕಿನ ಚಂದ ನೋಡ್ಕೋಬೇಕ್ರಿ. ಒಂದು ಚೂರು ಆಕಿ ಕೂದಲ ಕೊಂಕಿತ್ತು ಅಲ್ಲಿಂದ ಒಂದು ಚೂರು ಏನಾರ ಇದು ಅಂತ ಗೊತ್ತಾತು ನಾವು ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಬಿಡ್ತೀವ್ರಿ. ನಾವು ಎಲ್ಲ ರೆಡಿನ ಇಟ್ಕೊಂಡಿವ್ರಿ. ಆಕಿಗೆ ಮತ್ತೆ ನೀವು ಭಿಕ್ಷುಕ್ರ ಮಗಳು ಅಂತೇಳಿ ಟಾರ್ಚರ್ ಕೊಡೋದು ಹೊಡಿಯೋದು ಬಡಿಯೋದು ಮಾತ್ಕೊಂಡ್ ಚುಚ್ಚಿ ಅನ್ನೋದು ಆಕಿ ಕೂಡ ನಿಮ್ಮ ಮಗ ಸಂಸಾರ ಮಾಡ್ಲಾರ್ದಂಗೆ ಇರೋದು ಇಂಥವು ಏನಾರ ನಡತು ಮತ್ ನಾ ಏನಿಲ್ಲ. ನಾ ಏನ್ ಮಾಡೋಕಂತ ಗೊತ್ತೈತಿ. ರೌಡಿನ ಹೋಗಿಸ್ಬಿಡ್ತೀನಿ ಮನ್ಯಾಗ. ಮತ್ತೆ ನೋಡೋ ನಿಮ್ಮ ಮಗನ ತಲೆ ತೂತ ಬಿಡಿಸ್ಬಿಡ್ತೀನಿ. ವರ್ಷ ಅನ್ನೋದ್ರಾಗ ಒಂದ್ ಗಂಡ ಒಂದ್ ಹೆಣ್ಣ ಕೂಸ್ ಹಡ್ಕೊಳ್ಬೇಕು. ನಾವು ಮೊಮ್ಮಕ್ಳ ಮಕ್ಕ ನೋಡ್ಬೇಕು. ಹೇಳಿ ನೋಡ್ ಮತ್ತೆ ಏನಪ್ಪ ಅಳಿಯ ಕೇಳ್ತೇನೆ ನಿಮ್ಮ ಮಾವ ಹೇಳಿದ್ದೆ. ಚಂದ ನೋಡ್ಕೋರಿ ಮಗಳನ್ನ. ಆಕಿನೂ ನಿಮ್ ಕುಟ ಚಲೋ ಇರ್ತಾಳ. ಆದ್ರೆ ಅಡ್ಡ ಕುಂಟಿ ತೆಗದ್ರೆ ನಾವು ಬರ್ತೀವಿ ಅವಾಗ. ಆಯ್ತು ಇವ ಪುನಾತ್ಗಿತ್ತಿ ನೀನ್ ಬರೋದು ಬೇಡ. ನಿನ್ ಮಗಳ ಚಲೋನ ನೋಡ್ಕೋತಿ. ಆದ್ರೆ ಬರಕ್ ಹೋಗ್ಬೇಡ್ರಿ. ಆಯ್ತಾಯ್ತು ನೀವು ಚಲೋ ನೋಡ್ಕೊಂಡು ನಮಗೆ ಬರೋ ಪ್ರಸಂಗನೇ ಇರಲ್ಲ ತಗೋರಿ. ಆತನವ ಖುಷಿ ಆತ. ನಡಿ ಹೋಗನ್ ಮನಿ. ಇವ ಮಗಳ ಆರಾಮ್ ಹೋಗ. ಅಷ್ಟೊಳಗೆ ಸಿಹಿ ಸುದ್ದಿ ತೊಂಬ. ಆಟತ್ತಿಗೆ ನಾವು ರೊಕ್ಕ ಪಕ್ಕ ಎಲ್ಲ ಕೂಸಿಟ್ಟು ಮತ್ತೆ ಕೂಸಿಗೆ ಬಂಗಾರ ಬೆಳ್ಳಿ ಎಲ್ಲ ಮಾಡ್ಬೇಕಲ್ಲ. ಮತ್ತೆ ಮನೆ ತನಕ ಖರ್ಚಿಗೆ ಅದಕ್ಕೆ ನಾವೆಲ್ಲ ಮಾಡ್ತೀವೋ ಎಲ್ಲ ರೆಡಿ ಇರ್ತೀವಿ. ಒಂದು ಸಿಹಿ ಸುದ್ದಿ ಕೊಟ್ಬಿಡುವ ಜಲ್ದಿ. ಆತವ ಸಿಹಿ ಸುದ್ದಿ ಅದಷ್ಟು ಜಲ್ದಿ ಕೊಡ್ತೀನಿ. ಮಳ್ಳಿ ಊರ್ ಮಳ್ಳಿ ಮಾಡೋದೆಲ್ಲ ಮಾಡಿ ಎಷ್ಟು ನಾಟಕ ಮಾಡ್ತಾವ ನಾಚ್ಕೊಳ್ಳೋದು. ಮಗಳ ಹೋಗಾರುವ ಅವಾಗವಾಗ ಈ ಅಪ್ಪವನ್ನು ನೋಡಕೊಂಡು ಬಂದು ಹೋಗುವ. ಆರಾಮಿರುವ ಮಗಳ ರಾಣಿಗತ್ತೆ ಆರಾಮಿರು. ಅವ್ವ ನೀವು ಆರಾಮಿರಿ ಅಪ್ಪವ. ಹೊತ್ತಿಗೆ ಆರಾಮ್ ಊಟ ಮಾಡ್ಕೊಂಡು ಆರಾಮಿರಿ. ನಾನು ವಾರಕ್ಕೊಂದ್ಸಲ ದೇವ್ರಿಗೆ ಅಂತ ಬಂದು ಬರ್ತೀನಿ ನೋಡಕ. ಆರಾಮಿರಿ ಅಪ್ಪ ಅವ್ವ. ಅಯ್ಯೋ ಮನಿ ಹಾಳಿ ಊರ್ ಮನಿ ಹಾಳಿ ವಾರಕ್ಕೊಮ್ಮೆ ನಡಕ್ ಬರ್ತಾ ಅಂತ. ವಾರಕ್ಕೊಮ್ಮೆ ಅಯ್ಯೋ ದೇವ್ರೇ ಈಕಿ ಮತ್ತ ಆರಾಮಿರಿ ಅಪ್ಪವ ಅಂತ. ಆರಾಮ ಇರ್ತಾರೆ ತಗೋ. ಮೈ ಮುರಿದು ಕೈ ಇದು ಅರ್ಲ್ ಮಾಡ್ಕೊಂಡು ಚಂದಿಗೆ ದುಡ್ಡು ತಿಂದು ಮನೆ ಮಾಡ್ಕೊಂಡು ತಿಂದ್ರೆ ಅದೊಂದು ಬೇರೆನ. ಇವು ದುಡಿಯಂಗಿಲ್ಲ ಮೈ ಮುರಿಯಂಗಿಲ್ಲ ಕಷ್ಟಪಡಂಗಿಲ್ಲ. ತಾಟ್ನಾಗ ಹದಾದ ಬಂದು ಗೊತ್ತೈತಿ ತಿಂದು ಆರಾಮಿರ್ಲಾರ್ದು ಇನ್ನೇನು ಮಾಡ್ತಾರೆ. ಎಮ್ಮಿ ಕೊಟ್ಟದಂಗೆ ಯಾರು ಕೊಬ್ಬಿ ಗೂಳಿ. ಇನ್ನೇನು ಇವು ಕರಗಸಕ್ಕ ಒಂದು ಆಗಲ್ಲ. 120 ತಿನ್ನೋದೊಂದೇ. ಅಯ್ಯೋ ದೇವ್ರೇ ಏನು ಅಂತ ನನ್ನ ಮಗ ಕಟ್ಕೊಂಬನ್ನು ಏನು ಜೀವನನ್ನು. ಓ ದೇವ್ರೇ ನಡಿಯವ ಪುಣಾತ್ಕಿತ್ತಿ ನಡಿ. ಬಡ ಅಲ್ಲೇ ನೋಡ್ಕೊಂಡು ನಿಂತಿ ಬಾ ಹೋಗೋಣ. ಇನ್ನೇ ಏಟ ತಿನ್ಬೇಕೆ ನೀನು ಇಲ್ಲೇ ಒಂದು ತಾಟ ಕೊಟ್ಟು ಕುದಿಸ್ತಾರ ಭಿಕ್ಷೆ ಪಡ್ಕೊಂಡು ಕುದಿರ್ಬೇಕ. ಬರ್ತೀಯ ಇಲ್ಲ ಬರ್ತೀನಿ.